ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ವಿಸ್ಮಯಕಾರಿ ಸಂಗತಿಗಳು, ಕಾಮಿಡಿ ಜಾನರ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಎರಡೂ ಮಿಕ್ಸಪ್ ಆಗಿದೆ. ಈ ಸಿನಿಮಾದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಹೆಸರಲ್ಲೇ ಎರಡೆರಡು ಹೆಸರು ಬರುತ್ತೆ, ರಮೇಶ್ ಸುರೇಶ್. ಹಾಗೆ ಇಬ್ರು ಪ್ರೊಡ್ಯೂಸರ್ಸ್ ಇದ್ದಾರೆ ನಮ್ಮ ಸಿನಿಮಾಗೆ, ಇಬ್ರು ಡೈರೆಕ್ಟರ್ಗಳು ಕೂಡ ಇರುವಂಥದ್ದು ಬಹಳ ವಿಶೇಷ. ಸೊ ಇಬ್ರು ಹೀರೋಸ್ ಆಬ್ವಿಯಸ್ಲಿ ಇದ್ದಾರೆ, ರಮೇಶ್ ಸುರೇಶ್. ಸೊ ಎಲ್ಲರನ್ನ ಬರ್ಮಾಡ್ಕೊಳ್ಳೋಣ. ಸಿನಿಮಾ ಬಗ್ಗೆ ಮೊದಲಿಗೆ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಹಾಡುಗಳನ್ನ ಕೇಳೋಣ. ಮೊದಲಿಗೆ ಅದಕ್ಕೂ ಮುನ್ನ ವಿಶೇಷವಾದ ಹೈದ್ರಾಬಾದ್ ರನ್ನಿಂಗ್ 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 ಮಾಡ್ಕೊಂಡಿಲ್ಲ ಬ್ಯಾಂಗ್ಳೂರ್ ಮಾತಾಯ್ತಪ್ಪ. ಅಯ್ಯೋ ಯಾಕೆ ಗೊತ್ತಾ ನಿಮ್ಗೆ? ರಮೇಶ್ ಸುರೇಶ್ ಪಿಕ್ಚರ್ ನೋಡೋದಕ್ಕೆ ಏನು ಫ್ಲೈಟಾ? ಅಯ್ಯೋ ಫ್ಲೈಟ್ ಎಲ್ಲ ಟ್ರೈ ಮಾಡ್ತೀನಿ. ಫ್ಲೈಟ್ 20,000 ರೂಪೀಸ್ ಟಿಕೆಟ್. ಜಾಗನೇ ಇಲ್ಲಪ್ಪ. ಟ್ರೈನ್ ಮಾಡಿದ್ರೆ ಟ್ರೈನ್ ಎಲ್ಲ ಫುಲ್ಲು. ಕಾರ್ನಲ್ಲಿ ಬಂದಿನಿ ಕೃಷ್ಣಗಿರಿ ವರ್ಕ್ ಓಕೆ. ಆಮೇಲೆ ಕಾರು ಬರೋಕ್ಕಾಗಲ್ಲ, ರೋಡ್ ಎಲ್ಲ ಬ್ಲಾಕ್. ಯಾಕೆ ಯಾಕೆ ಅಂದ್ರೆ ಏನು ಗೊತ್ತಲ್ಲ, ರಮೇಶ ಸುರೇಶ ಪಿಕ್ಚರ್ ನೋಡೋದಕ್ಕೆ ಅಲ್ರ ಹೈದರಾಬಾದ್ ಬ್ಯಾಂಗ್ಳೂರ್ ವರ್ಕು ಇಲ್ಲೇ ಬರ್ತಾ ಇದ್ದಾರೆ. ನೀವೆಲ್ಲ ಬರ್ಬೇಡಿ ಬರ್ಬೇಡಿ. ಹಾ ಓಕೆ, ನಾನು ಬ್ಯಾಂಗ್ಳೂರ್ ಆಯ್ತಾ ಆಯ್ತು. ಏನು ಪೊಲೀಸನ ಏನು? ಇಲ್ಲ ಇಲ್ಲ, ನಾನು ಹೈದರಾಬಾದ್ ಬರ್ತಾ ಇದ್ದೀನಿ. ರನ್ನಿಂಗ್ ರನ್ನಿಂಗ್ ಮಾಡಿ ಬೇರೆ ದಾರಿನೇ ಇಲ್ಲ. ಯಾಕೆನಾ ನಿಮ್ಗೆ ಗೊತ್ತಿಲ್ಲ? ಅಯ್ಯೋ ರಮೇಶ ಸುರೇಶ ಪಿಕ್ಚರ್ ರಿಲೀಸ್, ಸೂಪರ್ ಪಿಕ್ಚರ್. ಹೌದು, ಪಿಕ್ಚರ್ ನಲ್ಲಿ ಸಸ್ಪೆನ್ಸ್ ಇದೆ, ಪಿಕ್ಚರ್ ನಲ್ಲಿ ಫೈಟ್ಸ್ ಇದೆ, ಪಿಕ್ಚರ್ ನಲ್ಲಿ ಥ್ರಿಲ್ಸ್ ಇದೆ, ಎಲ್ಲಾದ್ರೂ ಪಿಕ್ಚರ್ ಇದೆ. ನೀವು ಇಲ್ಲಿ ಏನ್ ಮಾಡ್ತಾ ಇದ್ದ ಪೊಲೀಸರೇ? ಹಲೋ ಹಲೋ ಪೊಲೀಸನ ಎಲ್ಲಿ? ಓ ರಮೇಶ ಸುರೇಶ ಪಿಕ್ಚರ್ ನೋಡೋದಕ್ಕೆ ಪೊಲೀಸರು ಹೋಗ್ಬಿಟ್ರು. ನಾನು ಬರ್ತೀನಿ. ಟೀ ಅಂಗಡಿ ಅಣ್ಣ, ಒಂದು ಟೀ ಕೊಡಿ. ಫುಲ್ ಟೈರ್ಡ್ ಆಗ್ಬಿಡ್ತೀನಿ. ಇಲ್ಲಪ್ಪ ರನ್ನಿಂಗ್ ಮಾಡ್ಕೊಂಡು ಬಂದಿದ್ದಿಲ್ವಾ, ಅದಕ್ಕೆ ಒಂದು ಟೀ, ಒಂದು ಗೋಲ್ಡ್ ಫ್ಲೆಕ್ಕಿಂಗ್ಸ್, ಒಂದು ದಮ್ ಕುಡಿಯಪ್ಪ. ಯಾಕಿದ ಗೊತ್ತಿಲ್ಲ ನಿಮ್ಗೆ? ರಮೇಶ ಸುರೇಶ ಸಿನಿಮಾ ರಿಲೀಸ್. ಹೌದು, ಹೊಸ ಪ್ರೊಡ್ಯೂಸರ್, ಹೊಸ ಹೀರೋ, ಹೊಸ ಡೈರೆಕ್ಟರ್, ಎಲ್ಲೂ ಇಬ್ರು ಇದೆ. ಡಬಲ್ ರೋಲ್. ಹೌದು ಅಣ್ಣ, ಅಣ್ಣ ಒಂದು ಟೀ ಕೊಡಿ ಅಣ್ಣ. ಅಣ್ಣ ಎಲ್ಲಿ ರನ್ನಿಂಗ್? ನೀ ಎಲ್ಲಿ ರನ್ನಿಂಗ್? ಅಲ್ಲ ಅಂದ್ರೆ ಟೀ ಆದ್ರೂ ಕೊಡಿ ಹೋಗಪ್ಪ. ಓ ರಮೇಶ ಸುರೇಶ ಪಿಕ್ಚರ್ ಹೋಗೋದಕ್ಕೆ ಟೀ ಕೊಡೋದ ಇಲ್ಲ, ಅವನು ಹೋಗ್ಬಿಟ್ಟ. ಅಮ್ಮಯ್ಯ, ಬ್ಯಾಂಗ್ಳೂರ್ వచ్చేసారండి. రమేష పిక్చర్, రమేష సురేష. హలో சார் வணக்கம். நீங்க சூப்பர் ஃபேமஸ் கம்பெனி. ஆமா ஆமா ஆமா, மணிகண்டன் சாருங்க தானே? அண்ணா நான் சத்யபிரகாஷ், நடிகன் டைரக்டர் பேசுறாங்க. ரொம்ப ரொம்ப சூப்பர் சூப்பர் சூப்பரா இருக்கு. ஒரு சின்ன விஷயம் சொல்லணும், அதுக்கு தான் உங்களுக்கு நான் ஃபோன் பண்ணேன். அது வந்து இங்க ரமேஷ சுரேஷா ஒரு படம் வந்து ரிலீஸுக்கு ரெடியா இருக்கேனா? ஆமா ஆமா, கேள்விப்பட்டேன். இந்த சங்கர் சார் கிருஷ்ணா சார் எடுத்த ப்ரொடியூஸ் பண்ண படம் தானே இது? ஆமா, உங்களுக்கு தெரியுமா? ஆமா, சங்கர் கிருஷ்ணா அவங்க பண்ண. ஆமா ஆமா, உங்களுக்கு தெரியுச்சா? ஆமா சார், இதெல்லாம் டிஸ்ட்ரிபியூட்டர்ஸ்லாம் சண்டை போட்டுட்டு இருக்கோம். யாரு படம் எடுக்கணும், என்ன என் கன்னಡ ಸ್ವಲ್ಪ ಗೊತ್ತು. ಅದಕ್ಕೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಫುಲ್ ஃபைட்டிங் ஃபார் தி ஃபில்ம் ஆக்சுவலி. அப்பா அண்ணா அந்த படம் நீங்க எடுத்துக்கோங்க அண்ணா, சூப்பர் படம். ஆமா 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 நினைச்சிருக்கீங்களா அதுல? ஆமா, நான் ஒரு சின்ன கேரக்டர் பண்ணா. ஐயோ சூப்பர் சார், அப்ப கண்டிப்பா எடுத்துடலாம் சார். தேங்க்யூ. நான் ஒரு தில்ரா சார் ஃபோன் பண்ணணுமா ஹைதராபாத். தேங்க்யூ, ரொம்ப நன்றி அண்ணா மணிகண்டன். தேங்க்யூ.
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದಿಲ್ರಾಜ್ ಸರ್, హలో దిల్రాజ్ సారా? నేను సత్యప్రకాష్ మాట్లాడుతున్నాను సార్, బెంగళూరు నుంచి. చాలా బాగున్నాను సార్. ఇప్పుడు రమేష్ సురేష్ అనేసి ఒక పిక్చర్ ఇక్కడ రిలీజ్ అవుతున్నా సార్. చాలా బ్రహ్మాండమైన సినిమా సార్. రాజు గారు, మీరు ఈ సినిమా తెలుగులో తీసుకుంటే చాలా బాగుంటుంది, అందుకే మీకు ఫోన్ చేశాను నేను. థ్యాంక్ యూ సత్య. డెఫినెట్ గా రోజుకి ఫోన్ చేద్దాం. డెఫినెట్ గా మనం ఆ మూవీని టేకప్ చేద్దాం. నువ్వు ఫోన్ చేసిన తర్వాత నేను కాదనుకుంటా ఉంటానా? ఓ థ్యాంక్ యూ దిల్రాజ్ గారు, థ్యాంక్ యూ వెరీ మచ్. ఉంటానండి. థ్యాంక్ యూ. ఇది విషయం. దిస్ ఈస్ రమేష్ అండ్ సురేష, తమిళనాడు సొల్లియాచి. తెలుగు చెప్పేశాను. కృష్ణ గారు, మీరు ప్రిపేర్ అయిపోండి మన సినిమాకి. మామూలుగా కాదు, హైదరాబాద్ నుంచి ఇక్కడ దాకా రన్నింగ్ లో వచ్చాను, మొత్తం అలిసిపోయారు అనమాట. ದಟ್ ಈಸ್ ರಮೇಶ ಸುರೇಶ. ಇಂಕೋ ವಿಷಯ ಸರ್, ಈ ರಮೇಶ ಸುರೇಶ ಪಿಕ್ಚರ್ನಲ್ಲಿ ಏನಂದ್ರೆ ಎಲ್ಲ ಡಬಲ್ ರಮೇಶ ಸುರೇಶ, 2 ಹೀರೋ, ಶಂಕರ್ ಕೃಷ್ಣ 2 ಪ್ರೊಡ್ಯೂಸರ್ಸ್, ನಾಗರಾಜ ರಘು 2 ಡೈರೆಕ್ಟರ್ಸ್, ಬ್ಯಾನರ್ RK ಟಾಕೀಸ್. R ಅಂದ್ರೆ ರೂಪ, K ಅಂದ್ರೆ ಕೃಷ್ಣ. ದಟ್ ಇಸ್ ಆಲ್ಸೋ ಡಬಲ್ ರೋಲ್. ಸೊ ಆ ತರ ಒಂದು ಪಿಕ್ಚರ್ ನಲ್ಲಿ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದೆ. ದಟ್ ಇಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. All the team of Ramesh and Suresh are over here. So I want to convey my best wishes to them and all the positive energy of Ganesha. This is Ramesha Suresha and that is Ganesha. ఆ గణేష తాలూకా ఒక మంచి మంత్రం కృష్ణ గారు, శంకర్ గారు మీకేమో డెడికేట్ చేస్తాను. మన సినిమా చాలా పెద్ద హిట్ అవ్వాలని మనసా వాచా కర్మణే ఓం నమో గం గణపతాయ నమః. వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవ సర్వకార్యేషు సర్వదా. ప్రణమ్యం శిరసా దైవం గౌరీ పుత్ర వినాయకాం భక్తావాసాం స్మరే నిత్యమాయుకామార్థ సిద్ధయే. ప్రథమం వక్రతుండం చ ఏకదంతం ద్వితీయకం తృతీయం కృష్ణపింగాక్షం గజవక్రం చతుర్థకం లంబోదరం పంచమం చ షష్టమం వికటమేవ చ సప్తమం విఘ్నరాజేంద్రం ధూమ్రవర్ణం తడాష్టకం నవమం బాలచంద్రం చ దశమం తు వినాయకాం ఏకాదశాం గణపతిం ద్వాదశాం తు గజాననాం ద్వాదశైతాని నామాని త్రిసంధ్య పఠేన్ నరః न च विघ्न भयं तस्य सर्वसिद्धिकरं परं. विद्यार्थी लभते विद्यां, धनार्थी लभते धनां, पुत्रार्थी लभते पुत्रं, मोक्षार्थी लभते गतिं. जपेत गणपति स्तोत्रं षड्भिर्मासं फलं लभेत्, संवत्सरेण सिद्धिं च लभते नात्र संशयः. अष्टेभ्यो ब्राह्मणेभ्यश्च लिखित्वाय समर्पयात्, तस्य विद्या भवेत् सर्व गणेशस्य प्रसादतः. तथास्तु. Ramesha Suresha going to be one of the biggest mega hit of 2024. Give a big clap to Ramesha Suresha team all over here. Thank you very much. ಥ್ಯಾಂಕ್ ಯು ಸೋ ಮಚ್. ಬಹುಭಾಷಾ ನಟರು, 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವಂಥ ನಮ್ಮ ಸತ್ಯಪ್ರಕಾಶ್ ಅವರು ಹೆಚ್ಚು ಗುರುತಿಸ್ಕೊಂಡಿರುವಂಥದ್ದು ಕನ್ನಡ ಮತ್ತು ತೆಲುಗು ಭಾಷೆಯ ಚಲನಚಿತ್ರದಲ್ಲಿ. ನಮ್ಮ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಲವ್ಲಿ. ನನಗೇನು ಹೇಳಲಾಗಿತ್ತು ಅಂದರೆ ಅವರನ್ನು ಕರೆದ್ರೆ ನೀವು ಶ್ಲೋಕವೊಂದನ್ನು ಹೇಳ್ತಾರೆ ಅಂತ. ನನಗೂ ಆಶ್ಚರ್ಯ ಆಯಿತು. ಸರ್ ಒಂದು ಪುಟ್ ಸ್ಕಿಟ್ಟೇ ಮಾಡಿದ್ರು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಈಗ ನಮ್ಮ ಪರಮ್ ಅವರು ಒಂದು ಮೆಸೇಜ್ ಕಳಿಸಿದ್ರು ನನಗೆ. ಭಲೆ ಜೋಡಿ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಅದರಲ್ಲಿ ರಮೇಶ ಸುರೇಶ ಅನ್ನೋ ಹೆಸರಿಂದು ಅಂತ ನೆನಪಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ